ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಜೊತೆಯಲ್ಲಿ ಕೂರಿಸಿಕೊಂಡು ನಮ್ಮ ಸ್ನೇಹಿತರು ನಗರಾಭಿವೃದ್ಧಿ ಸಚಿವರು ನನ್ನ ಹೆಸರನ್ನ ಬಹಳ ಜೋರಾಗಿ 2 ಸಾರಿ ಹೇಳಿದ್ದಾರೆ. ನಾನು ಈಗ ಅವ್ರ ಸಚಿವರಿದ್ದಾರೆ, ಅವ್ರನ್ನ ಒತ್ತಾಯ ಮಾಡ್ತಾ ಇದ್ದೀನಿ ನಿಮ್ಮ ಮೂಲಕ. ನಾನು ಮೊನ್ನೆ ಪ್ರಾಧಿಕಾರದ ನಿರ್ಣಯ ಆಗಿರ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಇನ್ನೂ ಕೂಡ ಕುಮಾರಣ್ಣರವ್ರಿಗೆ ನಿವೇಶನ ಕೊಟ್ಟಿಲ್ಲ ಅನ್ನುವಂಥದ್ದು ಸ್ಪಷ್ಟವಾದಂಥ ಒಂದು ಪ್ರತಿಯನ್ನ ನಿಮ್ಮ ಕೈಲಿ ಕೊಟ್ಟಿದ್ದೀನಿ. ನಾನು ಮಂಜೂರಾತಿ ಕೊಟ್ಟ ಮೇಲೆ ಗುತ್ತಿಗೆ ಕೈಪತ್ರ ಆಗಬೇಕು, ಸ್ವಾಧೀನ ಆಗಬೇಕು, ಟೈಟಲ್ ಡೀಡ್ ಆಗಬೇಕು. ಆದರೆ 35 ವರ್ಷ ಆದರೂ ಕೂಡ ಮಂಜೂರಾತಿ ಆಯಿತು, ಕೈಪತ್ರ ಕೊಡಲೇ ಇಲ್ಲ. 13ರಲ್ಲೂ ಮನವಿ ಮಾಡಿದ್ದಾರೆ, ಮೊನ್ನೆನೂ ಕೂಡ ಮನವಿ ಮಾಡಿದ್ದಾರೆ. ಅದಾದ ನಂತರ ಮೀಟಿಂಗ್ನಲ್ಲಿ ಅವತ್ತು ಕೊಟ್ಟಿದ್ದು 17B, ಈಗ 17C ಮೀಟಿಂಗ್ನಲ್ಲಿ ಕೊಡಬೇಕು ಅಂತೇಳಿ ಪ್ರೊಸೀಡಿಂಗ್ಸ್ ಆಗಿರ್ತಕ್ಕಂಥ ಕಾಪಿನೂ ಕೊಟ್ಟಿದ್ದೀನಿ. ನೀವೊಬ್ಬರು ನಗರಾಭಿವೃದ್ಧಿ ಸಚಿವರು, ಹೇಗೆ ಈ ರಾಜ್ಯದ ಜನತೆಯನ್ನ ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡ್ತೀರಿ? ಇಲ್ಲ ಅವ್ರು ಟೈಟಲ್ ಡೀಡ್ ಇದ್ರೆ, ಸ್ವಾಧೀನ ಕೊಟ್ಟಿದ್ರೆ ಬಾಯಿ ಮಾತಲ್ಲಿ ಹೇಳ್ಬಿಡಿ, ಬಹಿರಂಗ ಪಡಿಸಿ ನಮ್ಮ ತರ ದಾಖಲಾತಿಗಳನ್ನ. ಅದು ಇಂಡಸ್ಟ್ರಿಯಲ್ ಸೈಟ್. ಆವಾಗ ಅರ್ಜಿ ಹಾಕೋರ್ಗೆಲ್ಲ ಕೊಡ್ತಾ ಇದ್ರು 35 ವರ್ಷದಲ್ಲಿ. ಎರಡನೇದು, ಅವರೊಂದು ಪಟ್ಟಿ ಬಿಡುಗಡೆ ಮಾಡಿದ್ದಾರೆ. ಅದೇ ಹೇಳುವಾಗ ಒಂದು ಮಾತು ಹೇಳಿದ್ದಾರೆ, ಕಾನೂನುಬದ್ಧವಾಗಿ ಕ್ರಮಬದ್ಧವಾಗಿ ಅಂತ ಹೇಳಿದ್ದಾರೆ. ಆದರೆ ದಟ್ಟಗಳ್ಳಿ 130/3 ಅದರಲ್ಲಿ 9 ಕುಂಟೆ ಅಂತ ಹೇಳಿದ್ದಾರೆ ನನ್ನ ಹೆಸರಲ್ಲಿ. ಆ ದಟ್ಟಗಳ್ಳಿ 130/3 ಯಾರ ಹೆಸರಲ್ಲಿ ಇದೆ ಅನ್ನೋ ಕಾಪಿನ ನಿಮ್ಗೆ ಕೊಟ್ಟಿದ್ದೀನಾ? ತಲುಪಿದೆಯಾ ನೋಡಿ? ಜಯರಾಮ್ ಕೊಟ್ಟಿಲ್ವಾ? ಆ ಕಡೆ ಎಲ್ಲ ಕೊಟ್ಟಿಲ್ಲ, ಆ ಕಡೆ ಬನ್ನಿ. ಅದರಲ್ಲಿ ಇರೋದು ಎಕ್ಸ್ಟೆಂಟ್ ಎಷ್ಟು, ಅದು ಅನ್ಯಕ್ರಾಂತ ಆಗಿದೆ, ಕಮರ್ಷಿಯಲ್ ಅಲ್ನೇಷನ್ ಆಗಿದೆ, ಅದು ಬಹಳಷ್ಟು ಚರ್ಚೆ ಆಗಿದೆ, ಎಂಕ್ವೈರಿ ಆಗಿದೆ. ಅದರಲ್ಲಿ ಖರಾಬು ಇಲ್ಲ, ಗೋಮಾಳು ಇಲ್ಲ ಅಂತ ತೀರ್ಮಾನ ಆಗಿದೆ. ಅದು ಯಾರ ಹೆಸರಲ್ಲಿದೆ? ಇದರಲ್ಲಿ 50-50 ಏನ್ ಬರುತ್ತೆ ನಂಗೆ ಗೊತ್ತಿಲ್ಲ. ನಾನು ಶಿಫಾರಸ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ನನ್ನ ಶಿಫಾರಸ್ಸಿನ ಮೇಲೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ.